ನಮ್ ಕನ್ನಡ ಇಂಡಸ್ಟ್ರಿ ಬೆಳೆಯಕ್ಕಾಗಲ್ಲ, ಬೆಳೆಯೋದು ಇಲ್ಲ, ಬೆಳೆಯಕ್ ಬಿಡೋದು ಇಲ್ಲ. ಯಾರು ಇದನ್ನೆಲ್ಲ ಮಾಡ್ತಾ ಇರೋದು? ನೀನೇನೆ. ಹೌದು, ನೀನೆ. ನಿನ್ನಿಂದನೇ ಆಗ್ತಾ ಇರೋದು ಇವೆಲ್ಲ. ಆಡಿಯನ್ಸ್ ನೀನೇ ಕಣೋ, ಇನ್ಯಾರೋ ಅಲ್ಲ. ಕನ್ನಡ ಇಂಡಸ್ಟ್ರಿ ಡೆವಲಪ್ ಆಗ್ತಾ ಇಲ್ಲ, ಹಂಗಾಗ್ತಾ ಇಲ್ಲ, ಹಿಂಗಾಗ್ತಾ ಇಲ್ಲ ಅಂತ ಸುಮಾರು ಜನ ಅಂತ ದೊಡ್ಡ ಲೆಜೆಂಡೇ ಹೇಳಿದ್ರು ಕೂಡ ನಾವುಗಳು ಬಂದು ಇಲ್ಲಿ ಹೇಳಿದ್ರೆ ಬದಲಾಗ್ತಾರ? ನೋ, ನೆವರ್. ಇಷ್ಟೆಲ್ಲ ಗೊತ್ತಿದ್ರು ವಿಡಿಯೋ ಯಾಕೆ ಮಾಡ್ತಿದ್ಯಾ ಅಂತ ಕೇಳ್ತಿದ್ರಲ್ಲ. ಮಾಡಕ್ ಯಾವ್ದು ಕೆಲಸ ಇಲ್ಲ, ಸಿನಿಮಾಗಳು ಯಾವ ರಿಲೀಸ್ ಆಗಿಲ್ಲ. ಅದಕ್ಕೆ ಮೊದಲನೇದಾಗಿ ನಮ್ ಕನ್ನಡ ಇಂಡಸ್ಟ್ರಿ ಒಳಗಡೆ ಆಗ್ತಾರಂತ ಪ್ರಾಬ್ಲಮ್ಗಳು, ಅದನ್ನೆಲ್ಲ ಯಾರು ಮಾಡ್ತಾ ಇದಾರೆ, ಏನ್ ಮಾಡಿದ್ರೆ ಅದೆಲ್ಲ ಸರಿ ಹೋಗಬಹುದು ಅಂತ ಈ ವಿಡಿಯೋದಲ್ಲಿ ಫುಲ್ ಆಗಿ ಡಿಸ್ಕಸ್ ಮಾಡ್ಬಿಟ್ಟು ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ಬಿಡ್ತೀನಿ. ಫಾರ್ ಎಕ್ಸಾಂಪಲ್, ಬರೀ ಎಕ್ಸಾಂಪಲ್ ಕೊಡ್ತಾ ಇರೋದು ಈಗ ನಾನು ಅಷ್ಟೇನೆ. ಲಾಸ್ಟ್ ವೀಕ್ ರುಸ್ಲಾನ್ ಅಂತ ಒಂದು ಹಿಂದಿ ಸಿನಿಮಾನ ನೋಡ್ಕೊಂಡ್ ಬಂದೆ. ಹೆಂಗಿತ್ತು ಗೊತ್ತಾ? ಅಂತ ಸಿನಿಮಾನ ನಾನು ರಿವ್ಯೂ ಮಾಡಕ್ ಆಗ್ಲಿಲ್ಲ ಅಂತ ಬೇಜಾರಾಗ್ತಾ ಇದೆ. ಒಂದೊಂದ್ ಕಡೆ ಸೈಡ್ ಅಲ್ಲಿ ಹೊಟ್ಟೆನೂ ಕೂಡ ಉರಿತಾ ಇರ್ತದೆ. ಬಂದಿರೋ ಸ್ಟೋರಿನೇ ಹಾಕೊಂಡು ಸಿನಿಮಾಗಳನ್ನ ಮಾಡ್ತಾ ಇದಾರೆ ಬಾಲಿವುಡ್ ಅವರು. ಇದಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಸುರಿತಾ ಇದಾರೆ. ಬೇಕಾಬಿಟ್ಟಿ ಎಷ್ಟ್ ಬೇಕು ತಗೋ ಅಂತ ಕೋಟಿ ದುಡ್ಡನ್ನ ಸುರಿಯೋ ಅಂತ ಪ್ರೊಡ್ಯೂಸರ್ಗಳು. ಬಾಲಿವುಡ್ ಅಲ್ಲಿ ಒಳ್ಳೆ ಕತೆ ಬರೆಯುವಂತವ್ರಿಲ್ಲ, ಒಳ್ಳೆ ಡೈರೆಕ್ಟರ್ಗಳಿಲ್ಲ, ಆದ್ರೆ ದುಡ್ಡನ್ನ ಬೇಕಾದಷ್ಟು ಸುರಿಯೋ ಅಂತ ಪ್ರೊಡ್ಯೂಸರ್ಗಳು ಮಾತ್ರ ಬೇಜಾನಿದ್ದಾರೆ. ನಮ್ ಕನ್ನಡದಲ್ಲಿ ಒಳ್ಳೆ ಕತೆ ಬರೆಯೋರು ಇದಾರೆ, ಒಳ್ಳೆ ಡೈರೆಕ್ಟರ್ಗಳಿದ್ದಾರೆ, ಆದ್ರೆ ಬೇಕಾದಂಗ್ ಖರ್ಚು ಮಾಡಿ ಒಂದ್ ಒಳ್ಳೆ ಕ್ವಾಲಿಟಿ ಕೊಡೋದಕ್ಕೆ ಪ್ರೊಡ್ಯೂಸರ್ಗಳಿಲ್ಲ. ವೈ? ಇಟ್ಸ್ ಆಲ್ ಬಿಕಾಸ್ ಆಫ್ ಯು. ನಿನ್ನಿಂದನೇ ಇವೆಲ್ಲ ಆಗ್ತಾ ಇರೋದು. ಏನಿದೀವನು ನನ್ ಬಗ್ಗೆ ಹಿಂಗೆಲ್ಲ ಮಾತಾಡ್ತಾ ಇದ್ದಾನಲ್ಲ ಅಂತ ಅನ್ಕೋತಾ ಇದೀರಲ್ಲ. ಮುಂದೆ ಇನ್ ಸ್ವಲ್ಪ ಬರುತ್ತೆ ನಿನ್ ಬಗ್ಗೆ. ಕನ್ನಡ ಇಂಡಸ್ಟ್ರಿ ಬೆಳೀತಾ ಇಲ್ಲ, ಏನ್ ಮಾಡಿದ್ರು ಬೆಳೀತಾ ಇಲ್ಲ ಅಂತ ಬರೀ ಪೋಸ್ಟ್ಗಳು ಮಾಡೋದು, ಕಾಂಟ್ರವರ್ಸಿಗಳನ್ನ ಕ್ರಿಯೇಟ್ ಮಾಡೋದು, ಇದನ್ನ ಬಿಟ್ಟು ಬೇರೆ ಇನ್ನೇನು ಮಾಡಿಲ್ಲ ನೀವುಗಳು. ಅದೇ ಮಲಯಾಳಂ, ತೆಲುಗು, ತಮಿಳು ಸಣ್ಣದಾಗಿ ಈಗೆಲ್ಲ ಬಂದವರೆಲ್ಲ ಕೋಟ್ಯಾಂತರ ರೂಪಾಯಿ ಕಲೆಕ್ಷನ್ ಮಾಡುವಂತ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ಇವ್ರಿಗೂ ನಮಗೂ ಇರುವಂತ ಏನ್ ಡಿಫ್ರೆನ್ಸ್? ನಮ್ಮಲ್ಲಿ ಬಂದಿರುವಂತ ಎಕ್ಸ್ಟ್ರಾಡಿ ಆಗಿರುವಂತ ಈ ಸಿನಿಮಾಗಳು ಯಾಕೆ ಅಷ್ಟೊಂದು ದುಡ್ಡನ್ನ ಕಲೆಕ್ಷನ್ ಮಾಡ್ತಾ ಇಲ್ಲ? ವೈ? ಸೊ ಮೊದಲನೇದಾಗಿ ನಮ್ ಕನ್ನಡ ಒಂದ್ ಫ್ಲೋ ಅಲ್ಲಿ ಹೋಗ್ತಾ ಇದೆ ಅಂದ್ರೆ ಬಿಟ್ಬಿಡ್ಬೇಕು. ಅದನ್ನ ಬಿಟ್ಬಿಟ್ಟು ಪಕ್ಕದಲ್ಲಿ ತೆವರಿಗಳನ್ನೆಲ್ಲ ಕೊಚ್ತಾ ಇದ್ರೆ ಆ ಕಡೆಗೂ ಹೋಗ್ತದೆ, ಈ ಕಡೆಗೂ ಹೋಗ್ತದೆ, ಮಧ್ಯದಲ್ಲಿ ಸ್ಟ್ರೈಟ್ ಆಗಿ ಹೋಗೋದಕ್ಕೆ ನೀರ್ ಸಾಲಲ್ಲ. ಅದಕ್ಕೆ ಫ್ಲೋ ಆಗಿ ಒಂದ್ ಕಡೆ ಹೋಗೋದಕ್ಕೆ ಬಿಡ್ಬೇಕು. ಆ ಕಡೆ ಈ ಕಡೆ ಕೈಯೆಲ್ಲ ಹಾಕ್ಬಿಟ್ಟು ಪರ್ದ್ರೆ ಲೀಕ್ ಆಗ್ಬಿಡುತ್ತೆ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲ ಒಳ್ಳೊಳ್ಳೆ ಸ್ಟೋರಿಗಳೆಲ್ಲ ಬಂದಿದಾವಲ್ಲ, ಅದನ್ನೆಲ್ಲ ಒಂದೊಳ್ಳೆ ಕ್ವಾಲಿಟಿಗೆ ಕಂಪ್ರೆಸ್ ಮಾಡೋದಕ್ಕೆ ಒಂದೊಳ್ಳೆ ಪ್ರೊಡ್ಯೂಸರ್ಗಳು ಬೇಕು. ಈ ಪ್ರೊಡ್ಯೂಸರ್ಗಳೆಲ್ಲ ಯಾಕೆ ಬೇರೆ ಇಂಡಸ್ಟ್ರಿಗೆ ಹೋಗ್ತಾ ಇದಾರೆ, ನಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾಕೆ ಉಳ್ಕೋತಲ್ಲ? ಇದಕ್ಕೆಲ್ಲ ಪ್ರಾಬ್ಲಮ್ ನೀನೇನೆ, ಇನ್ಯಾರು ಅಲ್ಲ. ಅದ್ಹೆಂಗೆ ಅಂತ ಕೇಳ್ತಿದಿರಲ್ಲ. ರೀಸೆಂಟ್ ಆಗಿ ಅಶ್ವಿನಿ ಮೇಡಮ್ ಅವರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಮಾಡೋದಕ್ಕೆ ಹೋಗಿದ್ರು. ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ ಅದು. ಅಲ್ಲಿಗೆ ಹೋದಾಗ ಯಾವ್ರೋ ಒಬ್ಬ ಕಚಡ ನನ್ನ ಮಗ ಒಂದು ಪೋಸ್ಟ್ ನ ಮಾಡಿದ್ನಲ್ಲ, ಇದನ್ನೆಲ್ಲ ಯೂನಿಯಾ ಕೇಳ್ತಾ ಇದೀನಿ ಅಂತಾರಲ್ಲ, ಮುಂದಕ್ಕೆ ಬರುತ್ತೆ. ಆ ಒಂದು ಪೋಸ್ಟ್ ಇಂದ ಅಶ್ವಿನಿ ಮೇಡಮ್ ಅವ್ರಿಗೆ ಎಷ್ಟೊಂದೆಲ್ಲ ಬೇಜಾರಾಗಿರ್ತದೆ ಅಂತ ನಿಮ್ಗೆಲ್ಲ ಗೊತ್ತು. ಕನ್ನಡದವ್ರಿಗೆ ಅಶ್ವಿನಿ ಮೇಡಮ್ ಅವರು ಒಬ್ರು ಪ್ರೊಡ್ಯೂಸರ್ ಆಗು ಕೂಡ ಕೆಲಸ ಮಾಡ್ತಾ ಇದಾರೆ. ನಿಮ್ಗೆಲ್ಲ ಗೊತ್ತಿರೋ ವಿಷಯ. PRK ಆಡಿಯೋದಲ್ಲಿ ಹೊಸ ಮೂವಿಗಳಿಗೆಲ್ಲ ಪ್ರೊಡ್ಯೂಸ್ ಮಾಡ್ತಾ ಇರ್ತಾರೆ. ನಿಮ್ಮಂತ ತಡಕ್ಲಾಂಟಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋರಿಂದಾಗಿ ಅವ್ರಿಗೆ ಬೇಸರ ಆಗ್ಬಿಟ್ಟು ಇಂಥವ್ರ ಸಾವಾಸೆ ಬೇಡ, ಯಾವ ಬಡ್ಡೆತವುಗಳಿವೆಲ್ಲ ಅಂತ ಆ ಪ್ರೊಡ್ಯೂಸರ್ ಅಶ್ವಿನಿ ಮೇಡಮ್ ಅವರು ಮನ್ಸಿಂದಾನೇ ಬೈಕೊಂಡಿರ್ತಾರೆ. ಮೇಲ್ನೋಟಕ್ಕೆ ಅವರು ತೋರಿಸ್ಕೊಳ್ಳದೆ ಇರ್ಬೋದು, ಆದ್ರೆ ಮನ್ಸೊಳಗಡೆ ಅವರು ಸರಿಯಾಗಿ ಬೈಕೊಂಡಿರ್ತಾರೆ. ಇದರಿಂದಾಗಿ ಪ್ರೊಡ್ಯೂಸರ್ಗಳೆಲ್ಲ ಇವ್ರಿಗೆ ಪ್ರೊಡ್ಯೂಸೇ ಮಾಡಬಾರ್ದು ನಾವು ಅಂದ್ಬಿಟ್ಟು ಬೇರೆ ಕಡೆ ಹೋಗುವಂತ ಅವಕಾಶಗಳನ್ನೆಲ್ಲ ನೀವೇ ಕ್ರಿಯೇಟ್ ಮಾಡ್ಕೊಡ್ತಾ ಇದೀರಾ. ಹಿಂಗಾಗಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಪ್ರೊಡ್ಯೂಸರ್ಗಳು ಇಲ್ಲ ನಿಮ್ಮಿಂದಾಗಿ. ಇನ್ನು ಕಾಂಟ್ರವರ್ಸಿಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಸ್ಟ್ರೈಕ್ ಮಾಡೋದು, ಬಂದ್ಗಳನ್ನ ಮಾಡೋದು, ಅದು ಮಾಡೋದು, ಇದು ಮಾಡೋದು ಬೇಕಾ ಇವೆಲ್ಲ? ದಿ ವಿಲನ್ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರು ಶಿವಣ್ಣ ಅವ್ರಿಗೆ ಹೊಡೆದ್ಬಿಟ್ರು ಅಂದ್ಬಿಟ್ಟು ನಾನು ಶಿವಣ್ಣನ ಅಭಿಮಾನಿ, ಬ್ಲಾಕ್ ಮಾಡ್ಬಿಡ್ತೀನಿ, ಸ್ಟ್ರೈಕ್ ಮಾಡ್ಬಿಡ್ತೀನಿ, ಆ ಸೀನ್ ಕಟ್ ಮಾಡ್ಬೇಕು, ಕ್ಷಮೆ ಕೇಳಬೇಕು, ಅದು ಇದು ಇವೆಲ್ಲ ಏನಕ್ಕೆ? ಸೊ ಇದೇ ತಮಿಳಲ್ಲಿ, ತೆಲುಗುನಲ್ಲಿ, ಮಲಯಾಳಂ ಅಲ್ಲಿ ದೊಡ್ಡ ಹೀರೋಗಳೆಲ್ಲ ಕೊಲಾಪ್ಸ್ ಆಗ್ಬಿಟ್ಟು ಅವ್ರ ಮಧ್ಯನೂ ಇದೇ ತರ ಒಂದ್ ಸಿನಿಮಾ ಬಂದಿದ್ರೆ ಆ ಲ್ಯಾಂಗ್ವೇಜ್ ಅವರು ಈ ರೀತಿ ಕಾಂಟ್ರವರ್ಸಿಗಳನ್ನ ಕ್ರಿಯೇಟೇ ಮಾಡಲ್ವೇ? ಆರಾಮಾಗಿ ಖುಷಿಯಾಗಿ ನೋಡ್ಕೊಳ್ಬಹುದು. ವಾವ್ ಸೂಪರ್ ಆಗಿತ್ತು ಅಂದ್ಬಿಟ್ಟು ಇನ್ನೂ ಒಂದ್ಸರಿನೂ ಕೂಡ ಹೋಗ್ಬಿಟ್ಟು ನೋಡ್ಕೊಂಡ್ ಬರ್ತಾರೆ. ಆದ್ರೆ ನಾವುಗಳು ಸ್ಟ್ರೈಕ್ ಮಾಡ್ಬಿಡ್ತೀನಿ, ಬಂದ್ ಮಾಡ್ಬಿಡ್ತೀನಿ, ಅದು ಮಾಡ್ಬಿಡ್ತೀನಿ, ಇದು ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಕೊಂಡು ನಮ್ ಕನ್ನಡ ಇಂಡಸ್ಟ್ರಿನ ನಾವೇ ತುಳ್ಕೋತಾ ಇದೀವಿ. ನಾನಲ್ಲ, ನೀನು. ಸೊ ಫೈನಲ್ ಆಗಿ ನಮ್ ಕನ್ನಡ ಇಂಡಸ್ಟ್ರಿ ಉದ್ಧಾರ ಆಗ್ಬೇಕು, ಒಂದು ಒಳ್ಳೆ ಕಡೆ ಏನಾದ್ರೂ ಒಂದು ಅಚೀವ್ ಮಾಡ್ಬೇಕು. ಬೇರೆ ಇಂಡಸ್ಟ್ರಿಗಳ ತರನೇ ನಮ್ಮ ಇಂಡಸ್ಟ್ರಿಯಲ್ಲಿ ಇರುವಂತ ಸಿನಿಮಾಗಳು ಒಳ್ಳೊಳ್ಳೆ ಕಲೆಕ್ಷನ್ ಮಾಡ್ಬೇಕು ಅಂತ ಆಸೆ ಪಡೋದಾದ್ರೆ ಕಾಂಟ್ರವರ್ಸಿ ಮಾಡೋದನ್ನ ನಿಲ್ಸ್ಬೇಕು. ಬೇರೆಯವ್ರನ್ನ ಬೇಜಾರಾಗೋ ತರ ಮಾತಾಡೋದಕ್ಕೆಲ್ಲ ಹೋಗ್ಬಾರ್ದು. ಅದು ಹೋಗೋ ದಾರಿಯಲ್ಲಿ ಸುಮ್ನೆ ಹೋಗೋದಕ್ಕೆ ಬಿಟ್ಬಿಡ್ಬೇಕು. ಅರ್ಚಿ ಹೇಳ್ದು ಈಗ್ಲಿಸಿ ತೂತ್ಗಳನ್ನ ಮಾಡ್ಬಿಟ್ರೆ ಎಲ್ಲಾ ಕಡೆ ಲೀಕ್ ಆಗುತ್ತೆ, ಸರಿಯಾಗಿ ನೀರು ಬರಲ್ಲ. ಬೆಂಗಳೂರಲ್ಲಿ ಬರ ಜಾಸ್ತಿ ಆಗ್ಬಿಟ್ಟಿದೆ, ನೀರಿಲ್ಲ. ಹಂಗಾಗ್ಬಿಡ್ತದೆ ನಮ್ ಕನ್ನಡ ಇಂಡಸ್ಟ್ರಿ. ಇಷ್ಟನ್ನೆಲ್ಲ ಹೇಳಿದ್ಮೇಲೂ ಕೂಡ ನೀವು ಮಾಡಿದ್ದೆ ಮಾಡ್ತೀರಾ ಅಂತ ನನಗೆ ಗೊತ್ತು. ಇನ್ನೇನ್ ಮಾಡಕ್ ಆಗುತ್ತೆ, ನನಗೂ ಮಾಡಕ್ ಕೆಲಸ ಇಲ್ಲ ಅಲ್ವಾ? ಅದಕ್ಕೋಸ್ಕರ ಇದ್ರ ಬಗ್ಗೆ ವಿಡಿಯೋ ಮಾಡ್ಬಿಡೋಣ. ಇದರಿಂದ ಒಂಚೂರು ಒಬ್ಬನಾದ್ರೂ ಚೇಂಜ್ ಆಗ್ತಾನ ಅಂತ ನೋಡೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ವಿಡಿಯೋ ಕಾಮೆಂಟ್ ಬಾಕ್ಸ್ ಅಲ್ಲಿ ಒಂದಷ್ಟು ವಲ್ಗರ್ ಆಗಿರುವಂತ ಕಮೆಂಟ್ ಗಳೆಲ್ಲ ಬರ್ತವೆ, ನನಗೆ ಗೊತ್ತು. ಇದ್ರ ಬಗ್ಗೆ ವಿಡಿಯೋ ಮಾಡ್ಬೇಕಾ ಬೇಡವಾ ಅಂತೆಲ್ಲ ಯೋಚನೆ ಮಾಡ್ತಾ ಇದೆ. ಯಾಕೆ ಒಳ್ಳೆ ವಿಷಯನೇ ಅಲ್ವಾ? ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ತೋರಿಸ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ ಅಂತ ಅನಿಸ್ತು. ಅದಕ್ಕೋಸ್ಕರ ವಿಡಿಯೋ ಮಾಡ್ಬಿಟ್ಟಿದ್ದೀನಿ. ಸೊ ನಿಮ್ಗೆ ಏನ್ ಅನಿಸ್ತು? ಇನ್ಮೇಲಾದ್ರೂ ನಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಚೇಂಜಸ್ ಆಗ್ತಾವ ಅಂತ ನೋಡೋಣ. ಆಲ್ ದ ಬೆಸ್ಟ್. ನಿನಗೆ ಸ್ವಲ್ಪ ಚೇಂಜ್ ಆದ್ರೆ ಒಳ್ಳೇದು, ಚೇಂಜ್ ಮಾಡ್ಕೊ. ಬರ್ಲಾ?